ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮೃತವು ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 2ನೇ ತಾರೀಕು ಭಾನುವಾರ, ಚತುರ್ಥಿ ತಿಥಿ ಹಾಗೂ ಇಂದು ಪೂರ್ವಭಾದ್ರ ನಕ್ಷತ್ರ ಮತ್ತು ಇಂದು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಯಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, NGO ಇತ್ಯಾದಿಗಳಲ್ಲಿ ಪಾಲಿಟಿಷಿಯನ್ಸ್ ಯಾರಿದ್ದೀರಿ ಮತ್ತು ಆರೇಟರ್ಸ್ ಅಥವಾ ಬರಹಗಾರರು, ಮಾಧ್ಯಮಗಳಲ್ಲಿ TV, ರೇಡಿಯೋ ಇತ್ಯಾದಿಗಳಲ್ಲಿ ಕೆಲಸ ಮಾಡೋರು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಇದೆಲ್ಲದನ್ನು ಮಾಡ್ತಾ ಇರುವಂಥವ್ರು, ಮಾತಿನಿಂದ ಯಾರು ಉದ್ಯಮವನ್ನು ಮಾಡ್ತಾ ಇದ್ದೀರಿ ಅವರಿಗೆ 1.5 ತಿಂಗಳ ತನಕ ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚಾದಂತಹ ಪ್ರಗತಿ, 2.5 ವರ್ಷಗಳಲ್ಲಿ ಕಾಣದಷ್ಟು ಪ್ರಗತಿಯನ್ನು ಈಗ 1 ತಿಂಗಳಲ್ಲಿ ನೀವು ನೋಡ್ತೀರಿ ಮತ್ತು ನಿಮಗೆ ಆತ್ಮವಿಶ್ವಾಸ ಈಗ ಬಹಳನೇ ಚೆನ್ನಾಗಿರುತ್ತೆ. ಹೀಗಾಗಿ ತುಂಬ ದೊಡ್ಡ ವಿಸಿಬಿಲಿಟಿ ನಿಮಗೆ ಈಗ ಪ್ರಾಪ್ತಿಯಾಗುತ್ತೆ. ಎಲ್ಲರೂ ನಿಮ್ಮನ್ನೇ ಹುಡುಕಿಕೊಂಡು ಬರುವಂತಹ ಸಂದರ್ಭ ಹಾಗೂ ನೀವು ಆಡಿದ ಮಾತನ್ನು 3-4 ಪಟ್ಟು ಬೇರೆಯವರು ಕೇಳಿ ನಿಮಗೆ ವಿಧೇಯರಾಗಿರ್ತಾರೆ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಹಾಗೂ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರಬಹುದು. ಸಂಸಾರ ವಿಚಾರಗಳಿಗಾಗಿ ನೀವು ಹಣ ವ್ಯಯವನ್ನು ಮಾಡಬೇಕಾಗಿ ಬರಬಹುದು ಮತ್ತು ಮನೆಯಲ್ಲಿ ಸ್ವಲ್ಪ ಈಗ ಈಗೋ ಕ್ಲಾಶ್ ಅಂತ ಹೇಳ್ತೀವಿ ನೋಡಿ, ಅಂಥದ್ದು ನಿಮ್ಮ ಸಂಸಾರದಲ್ಲಿ ಕುಟುಂಬದವರ ಮಧ್ಯೆನೇ ಈಗ ನೀವು ಜಗಳಗಳು, ಮನಸ್ತಾಪಗಳು ಇತ್ಯಾದಿಗಳನ್ನು ನೋಡಬೇಕಾಗಿ ಬರಬಹುದು. ಹೀಗಾಗಿ ಮನಸ್ತಾಪ ಮಾಡ್ಕೊಳ್ಳದೆ ಹೋದರೆ ಎಲ್ಲದಕ್ಕೂ ಪರಿಹಾರ ಸಾಧ್ಯ. ಕುಟುಂಬದವರು ಎಂದಿದ್ರೂ ಕುಟುಂಬನೇ. ಹೀಗಾಗಿ ಈಗ ಸ್ವಲ್ಪ ವಿನಯಪೂರ್ವಕವಾಗಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತನಾಡೋದು ಅವಶ್ಯಕ. ಹಣಕಾಸಿನ ವಿಚಾರದ ಬಗ್ಗೆ ಜಾಗರೂಕತೆ ಅವಶ್ಯಕ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಟೆಂಪರ್ ಈಗ ಹೆಚ್ಚಾಗತ್ತೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನೀವು ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ. ಹೀಗಾಗಿ ಬೇರೆಯವರ ಮೇಲೆ ಕೂಗಾಡೋದಾಗಲಿ ಅಥವಾ ಯಾವುದೇ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ನಿಮಗೆ ಸಮಯ, ಪೇಷನ್ಸ್ ಇರೋದಿಲ್ಲ. ಆ ರೀತಿಯಾಗಿ ಸಂದರ್ಭಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಹೀಗಾಗಿ ಈಗ ಸಮಾಧಾನಕರವಾಗಿ ವಿವೇಕದಿಂದ ಕೆಲಸ ಮಾಡೋದು ಅತ್ಯವಶ್ಯಕ ಮತ್ತು ನೀವು ಹರಿತವಾದಂತಹ ಚಾಕು ಇತ್ಯಾದಿ, ಕತ್ತಿ ಇವುಗಳಿಂದ ದೂರವಿರಬೇಕು. ಗಾಯಗಳಾಗುವಂತಹ ಸಂದರ್ಭ ಇರುತ್ತೆ ಮತ್ತು ಅಡ್ವೆಂಚರ್ ಇತ್ಯಾದಿಗಳು, ಜಿಮ್ ಇತ್ಯಾದಿಗಳು ಹೆಚ್ಚು ಬೇಡ. ಈಗ ಮಸಲ್ ಸ್ಪಾಸ್ಮ್ ಅಥವಾ ಲಿಗಮೆಂಟೇರ್ ಇಂಥದ್ದು ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಯಭಾವಕ್ಕೆ 2.5 ವರ್ಷಗಳ ನಂತರ ಕುಜ ಬರ್ತಾ ಇದ್ದಾನೆ. ಹೀಗಾಗಿ ಯಾವ ಮಿತ್ರತ್ವಗಳು, ಸಂಬಂಧಗಳು, ಬಾಂಧವ್ಯಗಳಲ್ಲಿ ಬಹಳ ದೊಡ್ಡ ತೊಂದರೆಗೆ ನೀವು ಸಿಲುಕಿ ಹಾಕಿಕೊಂಡಿದ್ರೋ ಅಂತಹದೆಲ್ಲವೂ ಈಗ ಬಿಟ್ಟು ಹೋಗುವಂತಹ ಸಂದರ್ಭವನ್ನು ನೀವು ನೋಡಬೇಕಾಗಿ ಬರಬಹುದು. ಅನೇಕ ಮಿತ್ರರು ಈಗ ತೊರೆದುಕೊಂಡು ಹೋಗುವಂತಹ ಸಂದರ್ಭವನ್ನು ನೀವು ನೋಡಬೇಕಾಗಿ ಬರಬಹುದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತೆ. 1.5 ತಿಂಗಳ ತನಕ ಈ ಗೋಚಾರ ಇರೋದ್ರಿಂದ, 2.5 ವರ್ಷಗಳ ನಂತರ ಬಂದಿರೋದ್ರಿಂದ ಹಿಂದಿನ 2.5 ವರ್ಷಗಳಲ್ಲಿ ಯಾವ ಮಿತ್ರತ್ವಗಳು ಇದ್ವೋ ಅವುಗಳನ್ನು ಈಗ ಕೂಲಂಕುಷವಾಗಿ ನೋಡಿ ಯಾವುದು ಬೇಕೋ ಅದನ್ನು ಉಳಿಸಿಕೊಂಡು ಬೇಡದನ್ನು ಬಿಡುವಂತಹ ಸಂದರ್ಭಗಳು ಈಗ ನಿಮಗೆ ಎದುರಾಗುತ್ತೆ. ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಗಮನ ನಿಮಗೆ ಅವಶ್ಯಕ. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರು, ನೀವು ಫೋನ್ ಕೆಳಗೆ ಇಡಕ್ಕಾಗದೇ ಇರೋಷ್ಟು ಜನ ನಿಮಗೆ ಫೋನ್ ಮಾಡಬಹುದು ಮತ್ತು ಅನೇಕ ರೀತಿಯಲ್ಲಿ ಕಾಂಟ್ಯಾಕ್ಟ್ ಇತ್ಯಾದಿಗಳು ಈಗ ಬಹಳನೇ ನಿಮಗೆ ಕುದುರುತ್ತೆ. ಹೀಗಾಗಿ ಯಾರು ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡ್ಕೊಂಡಿದ್ದೀರಿ, ಫ್ರೀಲ್ಯಾನ್ಸ್ ಇತ್ಯಾದಿಗಳನ್ನು ಮಾಡ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಈಗ ಅತ್ಯುತ್ತಮವಾದಂತಹ ಫಲ 2.5 ವರ್ಷಗಳಲ್ಲಿ ನೋಡದಷ್ಟು ಮಿತ್ರರಿಂದ ಈಗ ನಿಮಗೆ ಧನಾಗಮ, ಮನಸ್ಸಿಗೆ ಸಂತೋಷ ಹಾಗೂ ಮಾತುಕತೆಗಳು ನಿಮ್ಮ ಪರವಾಗಿ ನಡೆಯುತ್ತೆ. ಕನ್ಯಾ ರಾಶಿಯವರಿಗೆ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು, ಮನಸ್ಸಿಗೆ ಅತಿ ಹೆಚ್ಚಿನ ಸಂತೋಷ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ಈಗ ಪ್ರಮೋಷನ್ ಇತ್ಯಾದಿಗಳು ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಮತ್ತು ಯಾರಿಗೆ ಕೆಲಸ ಇಲ್ವೋ ಅಂತಹವರಿಗೆಲ್ಲ ಕೆಲಸ ಖಂಡಿತ ಪ್ರಾಪ್ತಿ. ಈಗಾಗಲೇ ಕೆಲಸ ಇರೋರಿಗೆ ಪ್ರಮೋಷನ್, ಹೈಕ್ ಇತ್ಯಾದಿಗಳು, ಅವಾರ್ಡ್, ರೆಕಗ್ನಿಷನ್, ಸರ್ಟಿಫಿಕೇಟ್ ಇತ್ಯಾದಿಗಳೆಲ್ಲ ಬರಬಹುದು. ಇನ್ನು ಕೆಲವರಿಗೆ ವಿದೇಶ ಪ್ರವಾಸ ಕೂಡ ಈಗ ಬರುತ್ತೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ತುಲಾ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಕುಜ ಬರ್ತಾ ಇರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಸ್ವಲ್ಪ ತೊಂದರೆ ಮಾಡ್ತಾನೆ. ಹೀಗಾಗಿ ನಿಮ್ಮ ಅದೃಷ್ಟ ಪರೀಕ್ಷೆ ಈಗ ನಡೆಯಬಹುದು. ಈ ಗೋಚಾರ ಮುಗಿದ ತಕ್ಷಣ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಒಳ್ಳೆಯದಾಗೋದಿದೆ. ಆದರೆ ಈಗ 1.5 ತಿಂಗಳು ನಿಮ್ಮ ಅದೃಷ್ಟ ಪರೀಕ್ಷೆ ನಡೆಯುತ್ತೆ. ಬಾಸ್ಗಳು ನಿಮ್ಮನ್ನು ನೋಡ್ತಾ ಇರ್ತಾರೆ ಹಾಗೂ ನೀವು ಮಾಡುವಂತಹ ಕೆಲಸದಲ್ಲಿ ಟೀಕೆ ಇತ್ಯಾದಿಗಳನ್ನು ಬಹಳನೇ ಕೇಳಬೇಕಾಗಿ ಬರಬಹುದು ಮತ್ತು ನೀವು ಮಾಡಿದ್ದೆಲ್ಲದರಲ್ಲೂ ಬರೀ ತಪ್ಪನ್ನು ಹುಡುಕಿ ಬೇರೆಯವರು ನಿಮ್ಮನ್ನು ಟೀಕೆ ಮಾಡುವಂತಹ ಸಂದರ್ಭವನ್ನು ಈಗ ನೋಡಬೇಕಾಗಿ ಬರಬಹುದು. ಆದರೆ
ಬಹಳ ವಿವೇಕವಾಗಿ ಗಾಂಭೀರ್ಯದಿಂದ ಈ ಸಂದರ್ಭಗಳನ್ನು ನೀವು ನಿಭಾಯಿಸಿದರೆ ಮುಂದಿನ ತಿಂಗಳು ಪ್ರಮೋಷನ್ ಗ್ಯಾರಂಟಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಷ್ಟಮಕ್ಕೆ ಕುಜ ಬರ್ತಾ ಇದ್ದಾನೆ 2.5 ವರ್ಷಗಳ ನಂತರ. ಹೀಗಾಗಿ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ಬಾಂಧವ್ಯಗಳಲ್ಲಿ ಈಗ ಸ್ವಲ್ಪ ಒಡಕು ಉಂಟಾಗಬಹುದು. ಹೀಗಾಗಿ ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲೆಲ್ಲ ಈಗ ಸ್ವಲ್ಪ ತೊಂದರೆಯಾಗಬಹುದು. ಹೀಗಾಗಿ ಹೆಚ್ಚಿನ ಮಾತು ಬೇರೆಯವರ ಜೊತೆ ಈಗ ಬೇಡ. ನಿಮಗೆ ಮನಸ್ಸಿಗೆ ಕ್ಲೇಶವಾಗುವಂತಹ ಮಾತುಗಳನ್ನು ಯಾರಾದರೂ ಆಡಿದರೆ ಅದನ್ನು ನೀವು ಜಾಸ್ತಿ ಗ್ರಹಿಸಬಾರದು. ಮತ್ತು ಈಗ ಧ್ಯಾನಾದಿಗಳಿಂದ ಈ 1.5 ತಿಂಗಳನ್ನು ಕಳೆದು ಬಿಟ್ಟರೆ ಮುಂದಿನ ತಿಂಗಳು ನಿಮಗೆ ಬಹಳನೇ ಸಮಾಧಾನಯುತವಾಗಿ ನೀವು ಪರಿಸ್ಥಿತಿಗಳನ್ನು ಎದುರಿಸಬಹುದು. ಆರೋಗ್ಯದ ಕಡೆ ಕೂಡ ಬಹಳನೇ ಗಮನ ಅವಶ್ಯಕ. ಹಾರ್ಮೋನ್ ತೊಂದರೆಗಳು, ಬೀಳೋದು, ಗಾಯ ಮಾಡ್ಕೊಳ್ಳೋದು ಅಥವಾ ಕಟ್ಟುಗಳಾಗುವುದು, ಮೆಷಿನ್ಗಳಿಂದ ದೂರವಿರಬೇಕು. ಮತ್ತು ದಾರಿಯಲ್ಲಿ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಬಹಳನೇ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಧನು ರಾಶಿಯವರಿಗೆ 2.5 ವರ್ಷಗಳ ನಂತರ ನಿಮ್ಮ ಸಪ್ತಮಕ್ಕೆ ಕುಜ ಬರ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ಗಳು, ನಿಮ್ಮ ಜೀವನ ಸಂಗಾತಿ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಅಥವಾ ದಿನ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು, ಇವರ ಎಲ್ಲರ ಜೊತೆ ಮತ್ತು ಮನೆಯಲ್ಲೂ ಕೂಡ ಬಂಧು ಬಾಂಧವರ ನಡುವೆ ನಿಮಗೆ ಸ್ವಲ್ಪ ವೈಮನಸ್ಯಗಳಾಗಬಹುದು. 1 ವರ್ಷದಿಂದ 2.5 ವರ್ಷಗಳಿಂದ ಮನಸ್ಸಿನಲ್ಲಿ ನೀವು ಇವರು ನಮ್ಮವರು, ಇವರಿಗೆ ನಾವು ಈ ರೀತಿ ಹೇಳಬಾರ್ದು, ಆ ರೀತಿ ಹೇಳಬಾರ್ದು ಅನ್ನುವಂತಹ ಭಾವನೆಗಳನ್ನು ಇಟ್ಕೊಂಡು ಅನೇಕ ನೋವುಗಳನ್ನು ನೀವು ನುಂಗಿಕೊಂಡಿದ್ರೆ ಈಗ ಇನ್ನು ತಡೆಯೋಕ್ಕೆ ಆಗೋದಿಲ್ಲ, ಇದನ್ನು ನಾನು ಹೇಳಲೇಬೇಕು ಅನ್ನುವಂತಹ ಒಂದು ಮನೋಭಾವನೆ ಬಂದು ನೀವೇ ಒಂದು ವೈಮನಸ್ಯ ಅಥವಾ ಜಗಳವನ್ನು ನೀವೇ ಶುರು ಮಾಡಬೇಕಾದಂತಹ ಸಂದರ್ಭಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಹೀಗಾಗಿ ಈಗ ಬಹಳನೇ ವಿನಯಪೂರ್ವಕವಾಗಿ ಮತ್ತು ನಿಮಗೆ ಒಂದು ಸ್ವಲ್ಪ ಪೇಷನ್ಸ್, ತಾಳ್ಮೆ ಅನ್ನೋದು ಈಗ ಬಹಳ ಹೆಚ್ಚಾಗಿ ಇರಬೇಕು. 1.5 ತಿಂಗಳ ನಂತರ ಕುಜ ಅಷ್ಟಮಕ್ಕೆ ಹೋದಾಗ ಈಗ ನೀವು ಆಡಿದಂತಹ ಮಾತಿಗೆ ಆಮೇಲೆ ನೀವು ಬಹಳನೇ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು. ಹೀಗಾಗಿ ಈಗ ಮಾತಿನ ಕಡೆ, ಬಂಧು ಬಾಂಧವರ ಕಡೆ ಗಮನ, ಪ್ರೀತಿ ಅವಶ್ಯಕ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲ ಕೊಡುತ್ತೆ. ಶತ್ರುನಾಶ, ಶತ್ರುಧ್ವಂಸ. 1.5 ತಿಂಗಳ ತನಕ ಕುಜ ಈ ಮನೆಯಲ್ಲಿ ಇರೋದ್ರಿಂದ 2.5 ವರ್ಷಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳೆಲ್ಲ ನಿಮಗೆ ಈಗ ಪರಿಹಾರವಾಗುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೋಡ್ತೀರಿ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗಿಬಿಡಬಹುದು. ಹೀಗಾಗಿ ಆರೋಗ್ಯನ್ಸ್ ಅನ್ನೋದು ಇವಾಗ ಬೇಡ, ಅತಿ ಪ್ರತಿಷ್ಠೆ ಇವಾಗ ಬೇಡ. ಕುಜ ನಿಮ್ಮ ಪರವಾಗಿ ಇರೋದ್ರಿಂದ ಅವನೇ ಶತ್ರುಗಳನ್ನೆಲ್ಲ ದೂರ ಓಡಿಸಿ ಬಿಡ್ತಾನೆ. ಹೀಗಾಗಿ ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಇವೆಲ್ಲವನ್ನು ನೀವು ನೋಡಬಹುದು. ಶತ್ರು ಬಾಧೆ ಇದ್ದೇ ಇರುತ್ತೆ, ಆದರೆ ಕೊನೆಗೆ ಜಯ ನಿಮ್ಮದಾಗತ್ತೆ. ಆರೋಗ್ಯದ ಕಡೆ ಗಮನ ಅವಶ್ಯಕ. ಕುಂಭರಾಶಿಯವರಿಗೆ ನಿಮ್ಮ ಪಂಚಮ ಲಾಭ ಸ್ಥಾನಕ್ಕೆ, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು, ಹೂಡಿಕೆಗಳು, ಇವುಗಳ ಸ್ಥಾನಕ್ಕೆ ಕುಜ ಬರ್ತಾ ಇರೋದ್ರಿಂದ ಮೊದಲನೆಯದಾಗಿ ನಿಮ್ಮ ಪ್ರಾಫಿಟ್ ಬುಕ್ಕಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಿ, ಸ್ಟಾಕ್ ಮಾರ್ಕೆಟ್ ಇತ್ಯಾದಿ ವ್ಯವಹಾರಗಳು 1.5 ತಿಂಗಳು ನೀವು ಬಹಳ ಜಾಗರೂಕತೆ ನಿಮಗೆ ಅವಶ್ಯಕ. ಇಲ್ಲದೆ ಹೋದರೆ ಹಣವನ್ನು ಖಂಡಿತವಾಗ್ಲೂ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ. 2.5 ವರ್ಷಗಳಿಂದ ನೀವು ಹೂಡಿಕೆಯಿಂದ ಏನಾದರೂ ಪ್ರಾಫಿಟ್ಗಳನ್ನು ಮಾಡಿದರೆ ಈಗ ಅದೆಲ್ಲದನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದಯವಿಟ್ಟು ಗ್ಯಾಂಬ್ಲಿಂಗ್ ಅಥವಾ ಟ್ರೇಡಿಂಗ್ ಅನ್ನೋದನ್ನು ಈ 1.5 ತಿಂಗಳು ಸ್ವಲ್ಪ ಕಡಿಮೆ ಮಾಡಿಬಿಡೋದು ಒಳ್ಳೆಯದು. ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮಕ್ಕಳು ಸ್ವಲ್ಪ ಇರಿಟೇಟ್ ಆಗಿ ನಿಮಗೆ ಎದುರುವಾದಿಸಬಹುದು, ಆದರೆ ಮಕ್ಕಳ ಮೇಲೆ ನೀವು ಸಿಟ್ಟು ಮಾಡಿಕೊಳ್ಳಬಾರದು. ಕಲಾವಿದರಿಗೆ ನಿಮ್ಮ ಕಲೆಯಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋಂತಹ ಹುರುಪು ಮೂಡುತ್ತೆ. ಸ್ಟೇಜ್ ಮೇಲೆ ನಿಮಗೆ ಬಹಳನೇ ವಿಸಿಬಿಲಿಟಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಆದರೆ ಅದಕ್ಕೆ ಪ್ರತಿಫಲ ಇನ್ನೂ ಈಗಲೇ ಇಲ್ಲ, 2.5 ತಿಂಗಳ ನಂತರ ಪ್ರಾಪ್ತಿ. ಮೀನರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಕುಜ ಬರ್ತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಮತ್ತು ಆಸ್ತಿಪಾಸ್ತಿ ವಿಚಾರಗಳು, ಸೈಟು ಇತ್ಯಾದಿಗಳು, ಕೋರ್ಟು ಕಚೇರಿ ವ್ಯವಹಾರಗಳು, ಟ್ಯಾಕ್ಸು ಡಾಕ್ಯುಮೆಂಟು ಇಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಯನ್ನು ನೋಡಬೇಕಾಗಿ ಬರಬಹುದು. ಆದರೂ ಕೂಡ ಈಗ ನಿಮಗೆ ಗುರುಬಲ ಇರೋದ್ರಿಂದ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಈ ಎಲ್ಲ ತೊಂದರೆಗಳನ್ನು ನಿಭಾಯಿಸಲಿಕ್ಕೆ ನಿಮಗೆ ಗುರುಬಲ ಇರುತ್ತೆ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಮತ್ತು ಬೇರೆಯವರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಯಾವುದು ಬೇಕೋ ಅಷ್ಟು ಮಾತ್ರ ವ್ಯವಹಾರಗಳನ್ನು ಮಾಡಬೇಕು. ಯಾರು ನಿಮಗೆ ಆಗಿ ಬರೋದಿಲ್ವೋ ಅಂತಹವರ ಜೊತೆ ಇನ್ನೊಂದು 1.5 ತಿಂಗಳು ಯಾವುದೇ ವ್ಯವಹಾರ ಮಾಡದಿರುವುದೇ ಒಳ್ಳೆಯದು. ಇದರಿಂದ ನಿಮಗೆ ಒಳ್ಳೆಯದಾಗುವುದು ಮತ್ತು ಗುರುಬಲದಿಂದ ನೀವು ಬರುವಂತಹ ಕಷ್ಟಗಳನ್ನು ಗೆಲ್ಲಬಹುದು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳನ್ನು ಇವತ್ತು ಕೇಳಿದ್ದೀರಿ. ಯಾರ್ಯಾರು ಕೇಳಿಲ್ವೋ ದಿನ ಅದನ್ನು ಬೇರೆ ಸಮಯದಲ್ಲಾದರೂ ಕೇಳಿ. ಇದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.